ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿರುವ ಅಂಗಡಿಗಳ ಹರಾಜಿಗೆ ಈಗ ನಗರಸಭೆಯಲ್ಲಿ ಬಿಜೆಪಿನ ನೋಡೋಣ ಇಲ್ಲ ಕಾಂಗ್ರೆಸ್ ನೋಡಿಬಿಡೋಣ ಎಂದಂತಾಗಿದೆ. ಈಗ ನಿಮ್ಮದು ನಾವು ಈಗ ನಾನು ಹರಾಜಿಗೆ ಬಜೆಟ್ ಅಡ್ಡ ಆದರೆ ಬಜೆಟ್ ಸಮಯನೇ ಪೋಸ್ಟ್ಪೋನ್ ಮಾಡೋಣ. ಒಂದು ಎರಡನೇದು ಬಂದು 3 ಬ್ಲಾಕ್ ಇದೆ. 3 ಬ್ಲಾಕಲ್ಲಿ ಅವ್ರಿಗೆ ಸಮಸ್ಯೆ ಆಗ್ತದೆ. ಒಂದು ಅಟ್ಲೀಸ್ಟ್ ಇನ್ನು 2 ಬ್ಲಾಕ್ ಕ್ಲಿಯರ್ ಮಾಡಿ, ರಿಸರ್ವೇಷನ್ ಒಂದು ಕ್ಲಿಯರ್ ಮಾಡಿ. ನಾನು ಇಷ್ಟೇ ಹೇಳ್ತೇನೆ. ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರುಕಟ್ಟೆ ಮೈದಾನದಲ್ಲಿರುವ ಅಂಗಡಿ ಮಳಿಗೆಗಳು ಹರಾಜು ನಡೆಸಲೇಬೇಕು ಎಂದು ಪಟ್ಟು ಬಿಡದೆ ರಾತ್ರಿ 11 ಆದರೂ ನಗರಸಭೆ ಅಧ್ಯಕ್ಷ ಗಜೇಂದ್ರ ಸದಸ್ಯರಾದ ಯತೀಶ್ ಮಂಜುನಾಥ ಆಚಾರಿ ನಗರಸಭೆಯಲ್ಲಿ ಪೌರಾಯಕರನ್ನು ರಾತ್ರಿ 11 ಆಚೆ ಬಿಡದೆ ಕುಳಿತಿದ್ದರು. ಹರಾಜು ಮುಕ್ತಾಯ ಆದ ನಂತರ ನೀವು ಬಜೆಟ್ ಸಮಯ. ಎರಡು ಪ್ರಮುಖವಾದ ವಿಷಯಗಳೇ ನಾವು ನೋಡಿ ಒಂದು ನಿರ್ಣಯ ತಗೊಳ್ಳೋಣ. ನಾವು ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಅವತ್ತು ಮುಂದೂಡುದಿಲ್ಲ. ದಯವಿಟ್ಟು ನಮಗೆ ನಾವು ಒಂದು ನಿರ್ಣಯ ಮಾಡೋಣ. ಈಗ ಈ ಪ್ರಮುಖವಾದ ವಿಷಯದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿ ಇದು ಮಾಡೋದು ಆಯ್ತಾ. ಎರಡು ಇಂಪಾರ್ಟೆಂಟೇ, ಬಜೆಟ್ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ಆಲ್ರೆಡಿ ವಿಳಂಬ ಆಗಿದೆ. 5% ರಿಬೇಟ್ ಇರುತ್ತೆ ಜನರಿಗೆ. ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿದೆ. ನಾವು ಬಜೆಟ್ ತಗೊಂಡ 40 ರಿಂದ 50 ಕೋಟಿ ರೂಪಾಯಿ ಬಜೆಟ್, ಇದು ಕೂಡ ಇಂಪಾರ್ಟೆಂಟೇ. ನಾವು ಪ್ರಯಾರಿಟಿ ಯಾವುದಿದೆ ನೋಡ್ಕೊಂಡು ನಾವು ಪ್ರಥಮ ಆದ್ಯತೆ ಯಾವುದು ಆಯ್ತು ನಾವು ನಿರ್ಣಯ ಮಾಡೋಣ. 90 ವಾಣಿಜ್ಯ ಮಳಿಗೆಗಳನ್ನು ನಾವು ಹರಾಜು ಪ್ರಕ್ರಿಯೆಯನ್ನು ಕೈಗೊಂಡಿದ್ದು ದಿನಾಂಕ 5/4/2025 ಹರಾಜು ಪ್ರಕ್ರಿಯೆ ಇದೆ. ಅದರ ಮಧ್ಯದಲ್ಲಿ ಸಾಕಷ್ಟು ಕೆಲವು ಚರ್ಚೆಗಳಾಗಿದ್ದಾವೆ. ಕೆಲವು ಸದಸ್ಯರು ಬಜೆಟ್ ಸಭೆ ಇರೋದ್ರಿಂದ ಅದನ್ನು ಮುಂದಾಕಿ ಅಂತಲೂ ಹೇಳಿದ್ದಾರೆ. ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲವು ಸದಸ್ಯರಿಲ್ಲ ಅದೇ ದಿನಾಂಕದಂದು ಆಗಬೇಕು ಅಂತ ಅವರು ಹೇಳಿದ್ದಾರೆ. ಅದಲ್ಲದೆ ಇದರಲ್ಲಿ ಸಾಕಷ್ಟು ಕೆಲವು ಗೊಂದಲಗಳಿದ್ದಾವೆ. ಈ ಹರಾಜು ಮಾಡಬೇಕು ಅಂತಲೂ ಸಹ ಕೆಲವು ಸದಸ್ಯರು ಮಧ್ಯಾಹ್ನ ಬಂದು ಹೇಳಿ ಹೋಗಿದ್ದಾರೆ. ಹಾಗೆ ಈ ಕುರಿತು ನಾನು ಸಾಕಷ್ಟು ಸದಸ್ಯರೊಂದಿಗೆ ಅಧ್ಯಕ್ಷ ಉಪಾಧ್ಯಕ್ಷರೊಂದಿಗೆ ಚರ್ಚೆ ಮಾಡಿದ್ದೀವಿ. ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಅಂತಿಮ ನಿರ್ಣಯ, ನಾವು ಇದನ್ನು ರದ್ದುಪಡಿಸೋದಿಲ್ಲ, ಆದರೂ ಒಂದು 2-3 ದಿನ, ಒಂದು ವಾರ ಮುಂದೆ ಹೋಗ್ಬೋದು, ಇಲ್ಲಾಂದರೆ ಅದೇ ದಿನ ಆದರೂ ಆಗ್ಬೋದು. ಹಾಗಾಗಿ ನಾವು ಅದ್ರ ಚರ್ಚೆ ಮಾಡ್ಕೊಂಡು ನಿರ್ಣಯ ಮಾಡ್ತಾ ಇದ್ದೀವಿ. ಹಾಗೆ ಇದರಲ್ಲಿ ಯಾವುದೇ ಗೊಂದಲ ಬೇಡ, ನಾವು ಇದನ್ನು ಮಾಡೋದು ಖಂಡಿತ. ಬಟ್ ಇದನ್ನು ನಾವು ಈಗ ಹೇಳಿದ್ದೀವಲ್ಲ, ಒಂದು ಸ್ವಲ್ಪ ಈ ಕಡೆ ಆ ಕಡೆ ಡೇಟ್ ಆಗ್ಬೋದು. ಈ ಥರ ಸ್ವಲ್ಪ ಸದಸ್ಯರಲ್ಲೇ ಸ್ವಲ್ಪ ಗೊಂದಲ ಇರೋದ್ರಿಂದ ನಾವು ಚರ್ಚೆ ಮಾಡಿ ಅಧ್ಯಕ್ಷರ ಜೊತೆ ನಿರ್ಣಯ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಏನಿದೆ ಅಂತ ಕ್ಲಿಯರ್ ಕಟ್ಟಾಗಿ ನಾಳೆ ನಿಮ್ಮ ಮಾಹಿತಿಯನ್ನು ಕೊಡ್ತೀವಿ. ಸರ್, ಎಷ್ಟು ಅಂಗಡಿಗಳಿದೆ, ಎಲ್ಲಿ ಅಂಗಡಿಗಳು, ಏನು ಸರ್ ಇದು? ಸರ್, ಇದು ಸುಮಾರು 98 ಶಾಪ್ಸ್ ಇದ್ದಾವೆ ಸರ್. ಒಂದು ಕಡೆ 48 ಇದ್ದಾವೆ. ಹಾಗೆ 3 ಕಡೆ ಶಾಪ್ಸ್ ಇದ್ದಾವೆ. ಒಂದು ಮೇನ್ ರೋಡ್ ನಮ್ಮ BB ರೋಡಲ್ಲಿ ಇದ್ದಾವೆ. ಮತ್ತು ಕೆಲವು ಎಲ್ಲಿ ಬರ್ತವೆ ಸಂತೆ ಮೈದಾನ ಇದ್ದಾವೆ. ಹಾಗಾಗಿ ಒಂದು 3 ಕಡೆ ನಾವು ಟೆಂಡರ್ ಕರೆದಿದ್ದೀವಿ, ಅದು ಆಕ್ಷನ್ ಕರೆದಿದ್ದೀವಿ. ಆದಷ್ಟು ಬೇಗ ಅದಕ್ಕೆ ಒಂದು ಸಮಸ್ಯೆ ಪರಿಹಾರವನ್ನು ಕಂಡುಕೊಡ್ತೀವಿ ಸರ್. ಅಲ್ಲ ಸರ್, ಈಗ ಆಕ್ಷನ್ ನೀವು ಪ್ಲಾನ್ ಮಾಡಿದ್ರೆ ಈ ಆಕ್ಷನ್ ಕರಿ ತೊಗೊಂಡ್ರಿ ಎಲ್ಲರೂ ಕಳಿಸ್ಕೊಟ್ಟಿದ್ದೀವಿ. ಎಲ್ಲ ಮೊನ್ನೆ ಇದು ಮುಂಚೆನೇ ನಾವು ಕಳಿಸಿದ್ದು. ಅದಾದ ನಂತರ 26ನೇ ತಾರೀಕು ಬಜೆಟ್ ಇಟ್ಟಿದ್ದು. ಆ ದಿನಾಂಕದಂದು ಕೆಲವು ಕಾರಣಾಂತರದಿಂದ ಬಜೆಟ್ ಮುಂದೆ ಹೋಗಿ ಅಧ್ಯಕ್ಷರು ಆ ಬಜೆಟನ್ನು 5ನೇ ತಾರೀಕು ಹಾಕಿ ಅಂತ ಹೇಳಿದ್ರು. ಹಾಗಾಗಿ 5ನೇ ತಾರೀಕು ಹಾಕಿರೋದ್ರಿಂದ ಆ ಡೇಟ್ ಈ ಡೇಟ್ ಎರಡು ಸ್ವಲ್ಪ ಕ್ಲಾಶ್ ಆಗ್ತಾ ಇದೆ. ಹಾಗಾಗಿ ಅದು ನಿರ್ಣಯ ತೊಗೊಳ್ತೀವಿ ಸರ್. ಅದರಲ್ಲಿ ರದ್ದುಪಡಿಸೋ ಯಾವುದೇ ಪ್ರಮೇಯ ಇಲ್ಲ. ಅದನ್ನು ಸ್ವಲ್ಪ ಮುಂದಾಕಿ ಅದನ್ನು ನಿರ್ಣಯ ಅವ್ರೇನು ಉಪಾಧ್ಯಕ್ಷ ಹೇಳ್ತಾರೆ ನೋಡಿಕೊಂಡು ಒಂದು ನಿರ್ಣಯ ಮಾಡೋಣ ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ನಿರ್ಣಯ ಕೈಗೊಳ್ತೀವಿ. ಯಾಕೆ ಈಗ ಮುಂದೂಡಬೇಕು ಅನ್ನೋ ಒತ್ತಡಗಳು ಯಾಕೆ ಬರುತ್ತದೆ ಸರ್? ಈ ಮುಂದೂಡಬೇಕಂದ್ರೆ ಕೆಲವರು ರಿಸರ್ವೇಷನ್ ಈಗ ಹೊಸದಾಗಿ ಬಂದಿದೆ. ನಾವು ರಿಸರ್ವೇಷನ್ ತಂದಿದ್ದೀವಿ SC ST ಸಮುದಾಯಕ್ಕೆ. ಇದನ್ನು ಆಗಬಾರ್ದು ಅಂತ ಹೇಳ್ಬಿಟ್ಟು ಕೆಲವ್ರನ್ನೆಲ್ಲ ಇದನ್ನು ಆಗಬಾರ್ದು ಅಂತೇಳಿ ಮುಂದಕ್ಕೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇದು ಒತ್ತಡ ತರ್ತಾ ಇದ್ರೆ, ಇದು ನೇರವಾಗಿ ನಾನೇ ಖುದ್ದಾಗಿ ನಾನು ಕೇಳಿಸ್ಕೊಂಡಿದ್ದೀನಿ. ಇದು ರಿಸರ್ವೇಷನ್ ನೀವು ಯಾಕೆ ತೊಗೊಂಬಂದ್ರಿ ಅಂತ. ಇದು ಸಂವಿಧಾನದಲ್ಲಿ ರಿಸರ್ವೇಷನ್ ಕೊಡಲೇಬೇಕು, ನಾವು ಏನೋ ಸಮಾನತೆ ಕೊಡಲೇಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲಿದೋ ಅಷ್ಟು ನಾವು ಕೊಡಲೇಬೇಕು. ಈ ದೃಷ್ಟಿಯಿಂದ ನಾವು ತಂದಿರ್ತಕ್ಕಂಥದ್ದು. ಇದು ಕಾನೂನಲ್ಲಿ
ಏನಿದು ನಾವು ಅದನ್ನೇ ನಾವು ಮಾಡಿರೋದು, ಕಾನೂನು ಬಿಟ್ಟು ಯಾವುದೇ ರೀತಿ ಮಾಡಿಲ್ಲ. ಇದು ನಾವು ಸಾಕಷ್ಟು ಪ್ರಚಾರ ಮಾಡಿದ್ದೀನಿ, ಮಾಧ್ಯಮ ಪತ್ರಿಕಾ ಮುಖಾಂತರ 2-3 ಬಾರಿ ಎಲ್ಲ ಸಾರ್ವಜನಿಕರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹಾಕುವಂಥ ಪ್ರಶ್ನೆನೇ ಇಲ್ಲ. ಇವತ್ತು ನಾವು ಯಾವುದೇ ಕಾರಣಕ್ಕೂ ಬಹಿರಂಗ ಹರಾಜು ಮಾಡಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಫಸ್ಟ್ ಟೈಮ್ ಅಲ್ಲ, ಐ ಥಿಂಕ್ ಇದು 2-3 ಸಲ ಇದೇ ರೀತಿ ಆಗಿತ್ತು. ಹಾಗೆ ಯಾಕೆಲ್ಲ ನಿಲ್ಲಿಸಿತ್ತು ಅಂತ ವರ್ತಕರು ಇದ್ರ ಮೇಲೆ ಒತ್ತಡ ಆಗ್ತಿದ್ದಾರೆ ಅಂತ ಸದಸ್ಯರು ಒಪ್ಪಿಗೆ ಇದ್ದ ಮೇಲೆ ಈಗ ಯಾಕೆ ಕೆಲವು ಸದಸ್ಯರು ವಿರೋಧ ಅಂತ ಹೇಳಿ? ಯಾವ ಸದಸ್ಯರು ವಿರೋಧ ಇಲ್ಲ, ಎಲ್ಲ ಸದಸ್ಯರು ಹರಾಜು ಮಾಡಲೇಬೇಕು ಅಂತ. ಯಾಕಂದರೆ ಪ್ರತಿ ವಾರ್ಡ್ಗಳಲ್ಲೂ ಎಲ್ಲ ಸದಸ್ಯರು ಒಂದು ರಸ್ತೆ ಮಾಡಬೇಕಂದ್ರೆ ₹1 ಅನುದಾನ ಇಲ್ಲ. ಇದು ನಾವು ಮಾಡಿದ್ದೇ ಆದಲ್ಲಿ ನಮ್ಗೆ ಅನುದಾನ ಹೆಚ್ಚಾಗುತ್ತೆ. ಪ್ರತಿ ವಾರ್ಡ್ಗಳಲ್ಲೂ ನಾವು ಸಾಕಷ್ಟು ಎಮರ್ಜೆನ್ಸಿ ಬರ್ತಕ್ಕಂಥ ಕಾಮಗಾರಿಗಳನ್ನ ನಾವು ತೆಗೆದುಕೊಬೋದು. ನಮ್ಮ ನಗರ ನಾವು ಅಭಿವೃದ್ಧಿ ಮಾಡೋಕ್ಕೆ ಒಂದು ಅನುಕೂಲ ಆಗ್ತೈತೆ. ಇವತ್ತು ನಾವು ರಾಜ್ಯ ಸರ್ಕಾರದಿಂದ 2 ವರ್ಷದಿಂದ ಬಿಡಿ ಕಾಸು ಕೂಡ ನಮ್ಮ ನಗರಸಭೆಗೆ ಬಂದಿಲ್ಲ. ಚಿಕ್ಕಬಳ್ಳಾಪುರ ನಗರಸಭೆ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವ ಲೋಕಲ್ ಬಾಡಿಗೂ ಹಣ ಬಂದಿಲ್ಲ. ಇವತ್ತು ನಾವು 2 ವರ್ಷದಿಂದ ಜನ ನೀರು ಕೇಳಿದ್ರೆ, ಒಂದು ಪ್ಯಾಚ್ ಕೇಳಿದ್ರೆ, ಒಂದು ಲೈಟ್ ಕೇಳಿದ್ರೆ ನಾವು ಅವ್ರಿಗೆ ಉತ್ತರ ಕೊಡೋಕ್ಕೂ ಆಗ್ತಾ ಇಲ್ಲ. ಆ ಸಂದರ್ಭ ಬಂದಿದೆ. ಸುಮ್ಮನೆ ನಾವು ಏನಾದರೂ ಜನ ಕೇಳಬೇಕಂದ್ರೆ ಸುಳ್ಳು ಹೇಳೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಈ ಕಮಿಷನರ್ ಅವರು ಹೇಳ್ತಿದ್ರು ಇದು ಏನಂದ್ರೆ ಒಂದು ದಿನ ಮುಂದಕ್ಕೆ ಹಾಕಿದ್ರೂ ಇದು ಅದಕ್ಕೆ ಪ್ರೆಷರ್ ಬಂದು ಅದು ಇನ್ನು ಹರಾಜೇ ಆಗೋದಿಲ್ಲ. ನಮ್ಗೆ ಇನ್ನೊಂದು ಕಾಲ ಇರೋದೇ 7-8 ತಿಂಗಳ ಅವಧಿ. ನಾವೇನಾದರೂ ಒಂದು ನಗರಕ್ಕೆ ನಮ್ಮ ನಗರಸಭೆ ಆಸ್ತಿ ಉಳಿಸ್ಬೇಕು, ನಾವು ನಗರಸಭೆಗೆ ಆದಾಯ ಹೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೇನೋ ಒಂದು ಪಣ ತಪ್ಪಿದ್ದೀವಿ. ಅದಕ್ಕೋಸ್ಕರ ಇದಕ್ಕೆ ಕಲ್ಲಕ್ಕ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ನೀವು ಬರ